ಹಾಯ್ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲ ಕೂಡ. ನಾವಿವತ್ತು ನೋಡೋಣ ಶಾರ್ಟ್ ಕ್ವಶನ್ಸ್ ಆಫ್ ಕಂಪನಿ ಇಲ್ಲ ಮತ್ತು ಪ್ರಾಬ್ಲಮ್ ಕ್ವಶನ್ಸ್ಗಳನ್ನು ಇವತ್ತು ಸಾಲ್ವ್ ಮಾಡೋಣ. ಮೊದಲಿಗೆ ಶಾರ್ಟ್ ಕ್ವಶನ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಪ್ರಮೋಟರ್ಸ್ ಬಗ್ಗೆ. ಕಂಪನಿ ಪ್ರಮೋಟರ್ ಈಸ್ ಅ ಪರ್ಸನ್ ಆರ್ ಎಂಟಿಟಿ ದಟ್ ಇಸ್ ಇನಿಷಿಯೇಟ್ಸ್ ದ ಪ್ರೊಸೆಸ್ ಆಫ್ ಫಾರ್ಮಿಂಗ್ ಅ ಕಂಪನಿ ಅಂಡ್ ಹೆಲ್ಪ್ ಇಟ್ ಸಕ್ಸೀಡ್. Idea generation: promoters conceive the idea of a business and assess its viability. Incorporation: promoters perform the necessary activities to incorporate the company and establish it as a separate legal entity. Company growth: promoters may help the company grow and succeed by the spreading the word about its the product or service, or by the investing in the company. Fiduciary role: promoters are the responsible for the creating and shaping the company and control how and when it is established. ಪ್ರಮೋಟರ್ ಅಂತಕ್ಕಂಥದ್ದು ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡುವುದಕ್ಕಾಗಿ ಮತ್ತು ಅದರ ಫಾರ್ಮಿಂಗ್ ಮಾಡುವುದಕ್ಕಾಗಿ ಕಂಪನಿಯನ್ನ ಹೆಲ್ಪ್ ಅಂದ್ರೆ ಕಂಪನಿ ಸಕ್ಸೀಡ್ ಆಗಲಿಕ್ಕೆ ಹೆಲ್ಪ್ ಮಾಡುವಂತಹ ಒಬ್ಬ ಪ್ರಮೋಟರ್ ಅಂತ ನಾವು ಕರಿತೀವಿ. ಸೊ ಕಂಪನಿ ಐಡಿಯಾ ಜನರೇಷನ್ ಅಂದ್ರೆ ಐಡಿಯಾಗಳನ್ನ ಹಾಕುವ ಮುಖಾಂತರ ಕಂಪನಿಯನ್ನ ಯಾವ ರೀತಿ ನಾವು ಬಿಸ್ನೆಸ್ ಅನ್ನ ಮುಂದುವರಿಸಬೇಕು, ಕಂಪನಿಯ ಒಂದು ಅಕ್ಸೆಸಿಬಿಲಿಟಿಯನ್ನು ನಾವು ಯಾವ ರೀತಿ ಮುಂದುವರಿಸ್ಕೋಬೇಕು, ಕಂಪನಿಯ ಒಂದು ಬೆಳವಣಿಗೆನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಐಡಿಯಾಗಳನ್ನ ಮಾಡುವ ಮುಖಾಂತರ ತಮ್ಮ ಒಂದು ಕಂಪನಿ ಒಂದು ಮಾರ್ಕೆಟಿಂಗ್ ಅನ್ನ ಮಾಡ್ತಾರೆ ಸ್ನೇಹಿತರೆ. ಇನ್ಕಾರ್ಪೊರೇಷನ್ ಅಂತ ಕರಿತೀವಿ. ಸೊ ಕಂಪನಿಯನ್ನ ಇನ್ಕಾರ್ಪೊರೇಷನ್ ಮಾಡುವುದಾಗಲಿ. ಪ್ರಮೋಟರ್ಸ್ ಪರ್ಫಾರ್ಮ್ ದ ನೆಸೆಸಿಟಿ ಆಕ್ಟಿವಿಟೀಸ್ ಅಂದ್ರೆ ಕಂಪನಿನ ಸ್ಥಾಪನೆ ಮಾಡಲಿಕ್ಕೆ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇದೆಯೋ ಎಲ್ಲವನ್ನ ಫಾಲೋ ಮಾಡಿ ಅದನ್ನೆಲ್ಲ ಕೆಲಸವನ್ನ ಏನ್ ಮಾಡ್ತಾರೆ, ಈ ಪ್ರಮೋಟರ್ ಮಾಡ್ತಾರೆ ಸ್ನೇಹಿತರೆ. ಕಂಪನಿಯನ್ನ ಸ್ಥಾಪನೆ ಮಾಡಿ ಅದನ್ನ ಲೀಗಲ್ ಎಂಟಿಟಿ ಆಗುವವರೆಗೂ ಕೂಡ ಅದನ್ನ ಇನ್ಕಾರ್ಪೊರೇಷನ್ ಮಾಡುವಂತ ಜವಾಬ್ದಾರಿ ಈ ಪ್ರಮೋಟರ್ ಮೇಲೆ ಇದ್ದಿರುತ್ತೆ ಸ್ನೇಹಿತರೆ. ಅದೇ ಕಂಪನಿಯ ಗ್ರೋತ್: ಪ್ರಮೋಟರ್ಸ್ ಮೇ ಹೆಲ್ಪ್ ದ ಕಂಪನಿ ಗ್ರೋ ಅಂಡ್ ಸಕ್ಸೀಡ್ ಬೈ ದ ಸ್ಪ್ರೆಡಿಂಗ್ ಆಫ್ ದ ವರ್ಡ್ ಅಬೌಟ್ ದಿಸ್ ಪ್ರಾಡಕ್ಟ್. ಅಂದ್ರೆ ಕಂಪನಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಡಕ್ಟ್ ಗಳನ್ನ ಪ್ರಚಾರ ಮಾಡುವ ಮುಖಾಂತರ ಮತ್ತೆ ಕಂಪನಿ ಇನ್ವೆಸ್ಟಿಂಗ್ ಮಾಡುವ ಮುಖಾಂತರ ಕಂಪನಿಯನ್ನು ಬೆಳೀಲಿಕ್ಕೆ ಸಹಾಯನ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ ಸ್ನೇಹಿತರೆ. ಹಾಗೆ ಫಿದುಷರಿ ರೋಲ್: ಪ್ರಮೋಟರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ creating shaping the company and its control how and its wide the establishment. Promoters are responsible for creating and shaping the company and control how and it when it's established. ಅಂದ್ರೆ ಕಂಪನಿಯನ್ನ ಸೃಷ್ಟಿಸುವುದು ಮತ್ತು ರೂಪಿಸುವುದಕ್ಕೆ ಪ್ರವರ್ತಕರು ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಅದು ಹೇಗೆ ಮತ್ತು ಯಾವಾಗ ಸ್ಥಾಪನೆ ಆಗ್ತದೆ ಎಂಬುದನ್ನು ನಿಯಂತ್ರಣ ಕೂಡ ಅವರು ಈ ಪ್ರಮೋಟರ್ ಮಾಡ್ತಾರೆ ಅಂತ ಇಲ್ಲಿ ನೋಡಬಹುದು ಸ್ನೇಹಿತರೆ. ನೀವು ಇಲ್ಲಿ ನೋಡಬಹುದು ಆಲೋಚನೆ, ಕನ್ನಡದಲ್ಲಿ ಹೇಳ್ತಾರೆ ಸಂಯೋಜನೆ ಮತ್ತು ಕಂಪನಿ ಬೆಳವಣಿಗೆ. ಪ್ರವರ್ತಕರು ವ್ಯಾಪಾರದ ಆಲೋಚನೆಯನ್ನು ಕೂಡ ಕಲ್ಪಿಸಿಕೊಂಡು ಅದರ ಸಾಧ್ಯತೆಯನ್ನು ಕೂಡ ಇಲ್ಲಿ ನಿರ್ಣಯಿಸ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸಂಯೋಜನೆ ಅಂತಂದ್ರೆ ಏನು? ಕಂಪನಿಯನ್ನು ಸಂಘಟಿಸಲು ಮತ್ತು ಪ್ರತ್ಯೇಕ ಕಾನೂನು ಘಟಕವಾಗಿ ಸ್ಥಾಪಿಸಲು ಪ್ರವರ್ತಕರು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ನೋಡಿದ್ರೆ ಈಗ ನೆಕ್ಸ್ಟ್ ನೋಡೋಣ ಕ್ವಶನ್. ರೈಟ್ ಅ ನೋಟ್ ಆನ್ ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್. ನಿರ್ದೇಶಕರನ್ನ ನೇಮಕ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಟು ಅಪಾಯಿಂಟ್ ಅ ಡೈರೆಕ್ಟರ್ ಟು ಎ ಕಂಪನಿ ಇನ್ ಇಂಡಿಯಾ, shareholders pass a resolution at a general meeting. The resolution can be passed at an annual general meeting or an extraordinary general meeting, EGM. Steps for appointing a director: apply for a director identification number, pass a resolution at a general meeting, file the resolution with the register of companies ROC, file a return with register. ಭಾರತದ ಕಂಪನಿ ನಿರ್ದೇಶಕರನ್ನ ನೇಮಿಸಲು ಷೇರುದಾರರು ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗ್ತದೆ. ನಿರ್ಣಯವನ್ನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಕೂಡ ಮತ್ತು ಸಾಮಾನ್ಯ ಸಭೆಯಲ್ಲಿ ಕೂಡ ಅಂಗೀಕಾರ ಆಗಬೇಕಾಗ್ತದೆ. ಇಷ್ಟೆಲ್ಲ ಆದ ನಂತರ ನಿರ್ದೇಶಕರು ನೇಮಕವಾಗ್ತಾರೆ. ನಿರ್ದೇಶಕರನ್ನ ನೇಮಕ ಮಾಡುವಲಿಕ್ಕೆ ಡಿಐನಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಅಂಗೀಕಾರವನ್ನು ಆಗಬೇಕಾಗ್ತದೆ. ಕಂಪನಿ ರಿಜಿಸ್ಟರ್ಗೆ ಒಂದು ನಿರ್ಣಯ ಫೈಲ್ ಅನ್ನು ಕೂಡ ಅಲ್ಲಿ ಮಾಡಬೇಕಾಗ್ತದೆ. ರಿಜಿಸ್ಟರ್ ಜೊತೆಗೆ ಒಂದು ರಿಟರ್ನ್ ಫೈಲ್ ಅನ್ನು ಕೂಡ ಕೊಡಬೇಕಾಗ್ತದೆ. ಒಂದು ಕಂಪನಿಗೆ ನಿರ್ದೇಶಕನ ನೇಮಕಾತಿ ಮಾಡಬೇಕಾದ್ರೆ ಎಜಿಎಂ ಮೀಟಿಂಗ್ ಅಲ್ಲಿ ಸಭೆಯನ್ನು ಕರೆದು ಎಲ್ಲ ಮೆಂಬರ್ನ ಸಭೆ ಕರೆದು ಅವರ ಒಪ್ಪಿಗೆಯನ್ನು ಪಡ್ಕೊಂಡ ನಂತರ ಈ ಒಂದು ಕಂಪನಿಯ ನಿರ್ದೇಶಕರನ್ನ ನೇಮಕ ಮಾಡಲಾಗ್ತದೆ ಸ್ನೇಹಿತರೆ. ಇದು ಶಾರ್ಟ್ ನೋಟ್ ಕೂಡ ಆಲ್ಮೋಸ್ಟ್ ಅಲ್ಲಿ ಕೇಳಿದ್ರೆ ಸ್ನೇಹಿತರೆ. ಈಗ ಪ್ರಾಬ್ಲಮ್ಸ್ ಬಗ್ಗೆ ನೋಡೋಣ. ಇಲ್ಲಿ ನೀವು ನೋಡಬಹುದು, ಇನ್ ಅ ಏರೋಪ್ಲೇನ್ ಆಕ್ಸಿಡೆಂಟ್ ಆಲ್ ದ ಮೆಂಬರ್ ಆಫ್ ಪ್ರೈವೇಟ್ ಕಂಪನಿ ಡೈಡ್, ಡಸ್ ದ ಕಂಪನಿ ಸೀಸ್ ಟು ಎಕ್ಸಿಸ್ಟ್ ಡಿಸೈಡ್? ಆನ್ಸರ್ ಇಲ್ಲಿ ನೋ ಅಂತ ಹೇಳ್ಬೋದು. ದ ಕಂಪನಿ does not cease to exist if all the member of a private company die in an accident. This is because a company is considered an artificial person that is separate from its member. Explanation: a company is considered to have a perpetual succession, meaning it can continue to exist even if its member die, become insolvent or retire. The company's existence is not dependent on the life of its members. The company can continue to exist even if all of its human members are dead. The company can only wound up if it is done so according to the Companies Act. ಇಲ್ಲಿ ಏನ್ ಹೇಳ್ತಪ್ಪ ಅಂತಂದ್ರೆ, ಏರೋಪ್ಲೇನ್ ಅಲ್ಲಿ ಪ್ರೈವೇಟ್ ಇರ್ತಕ್ಕಂಥ ಮೆಂಬರ್ಗಳು ಆಕ್ಸಿಡೆಂಟ್ ಅಲ್ಲಿ ಸತ್ತಿರ್ತಾರೆ ಸ್ನೇಹಿತರೆ, ಒಂದು ಏರ್ಪ್ಲೇನ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ
ಕಂಪನಿಯ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ನಾವು ನೋಡುವುದು ಇಲ್ಲ ಅಂತ ಹೇಳ್ಬೋದು. ಖಾಸಗಿ ಕಂಪನಿ ಸದಸ್ಯರೆಲ್ಲರೂ ಕೂಡ ಅಪಘಾತದಲ್ಲಿ ಸತ್ತರೆ ಕಂಪನಿಯು ಅಸ್ತಿತ್ವ ಕಳೆದುಕೊಳ್ಳುವುದಿಲ್ಲ. ಯಾಕಂದ್ರೆ ಕಂಪನಿಯನ್ನ ಅದರ ಸದಸ್ಯರಿಂದ ಪ್ರತ್ಯೇಕ ಕೃತಕ ವ್ಯಕ್ತಿಯಿಂದ ನಾವು ಪರಿಗಣಿಸ್ತೀವಿ ಸ್ನೇಹಿತರೆ. ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ಕಂಪನಿಯು ಶಾಶ್ವತ ಉತ್ತರಾಧಿಕಾರವನ್ನು ಹೊಂದಿದೆ ಎಂದು ಇಲ್ಲಿ ನಾವು ಹೇಳ್ಬೋದು. ಸದಸ್ಯರು ಸತ್ತರು, ದಿವಾಳಿಯಾಗಿದ್ದರು ಮತ್ತು ನಿವೃತ್ತರಾಗಿದ್ದರು ಕೂಡ ಕಂಪನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಮತ್ತು ಯಾವುದೇ ಲಾಸ್ ಕೂಡ ಆಗುವುದಿಲ್ಲ ಸ್ನೇಹಿತರೆ. ಕಂಪನಿಯ ಅಸ್ತಿತ್ವವು ಅದರ ಸದಸ್ಯರ ಜೀವನದ ಮೇಲೆ ಅವಲಂಬಿತವಾಗಿಲ್ಲ. ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಕಂಪನಿಯ ಸದಸ್ಯರು ಯಾವುದೇ ರೀತಿಯಂತ ಒಂದು ಆಕ್ಸಿಡೆಂಟ್ ಆಗಲಿ ಅಥವಾ ಆ ತರ ಘಟನೆ ಸಂಭವಿಸಿದಾಗ ಕಂಪನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಸ್ ಆಗಲಿ ಏನಾಗಲಿ ಸಂಭವಿಸಿಲ್ಲ ಸ್ನೇಹಿತರೆ. ಕಂಪನಿ ತನ್ನ ಅಸ್ತಿತ್ವವನ್ನ ಅಷ್ಟೇ ಉಳಿಸಿಕೊಳ್ಳುತ್ತದೆ. ಒಂದು ಕಂಪನಿ ಕಂಪ್ಲೀಟ್ ಆಗಿ ಅದನ್ನ ಸಾಯಿಸಬೇಕು ಅಂತಂದಾಗ ಅದನ್ನ ಲೀಗಲ್ ಆಗಿ ನಾವು ಅದನ್ನ ಪ್ರೊಸೆಸ್ ಮಾಡಬೇಕಾಗ್ತದೆ. ಲೀಗಲ್ ಆಗಿ ಹೊರತುಪಡಿಸಿ ಕಂಪನಿನ ಯಾವುದೇ ರೀತಿಯಾಗಿ ಅದನ್ನು ನಾವು ಮಾಡ್ಲಿಕ್ಕೆ ಬರೋದಿಲ್ಲ. ಕಂಪನಿಯ ಷೇರ್ ಹೋಲ್ಡರ್ಗಳು ತಮ್ಮ ಷೇರುಗಳನ್ನು ವಾಪಸ್ ತೆಗೆದುಕೊಂಡ್ರು ಕೂಡ ಕಂಪನಿ ಯಾವುದೇ ಲಾಸ್ ಆಗೋದಿಲ್ಲ. ಕಂಪನಿಯ ಮೆಂಬರ್ಗಳು ಸತ್ರೂ ಕೂಡ ಕಂಪನಿ ಯಾವುದೇ ರೀತಿ ಲಾಸ್ ಆಗೋದಿಲ್ಲ. ಹಾಗಾಗಿ ಇದು ಪ್ರಾಬ್ಲಮ್ ಅನ್ನ ನೀವು ಎಕ್ಸಾಮ್ ಅಲ್ಲಿ ಬಂದ್ರೆ ಈ ರೀತಿ ಸಾಲ್ವ್ ಮಾಡಬಹುದು ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ. X prepared the memorandum and article of association for a proposed company upon the instruction of the promoters and got the company registered. However, the company refused to pay the cost claimed by X. This raises the question of whether X will succeed in claiming cost from the company or not. ಪ್ರವರ್ತಕರ ಸೂಚನೆ ಮೇರೆಗೆ ಎಕ್ಸ್ ಅವರು ಪ್ರಾಸ್ತಾವಿಕ ಕಂಪನಿಗೆ ಮನಿ ಪತ್ರ ಮತ್ತು ಲೇಖನಗಳನ್ನು ತಯಾರಿಸಿದರು ಮತ್ತು ಕಂಪನಿಯನ್ನ ನೋಂದಾಯಿಸಿದರು. ಅದಾಗೂ ಕೂಡ ಕಂಪನಿ ಎಕ್ಸ್ ಅವರು ಪಡೆದ ವೆಚ್ಚಗಳನ್ನು ಪಾವತಿಸಿ ನಿರಾಕರಿಸುತ್ತಾರೆ. ಇದು ಎಕ್ಸ್ ಅವರು ಕಂಪನಿಯಿಂದ ವೆಚ್ಚಗಳನ್ನ ಪಡೆಯುವಲ್ಲಿ ಯಶಸ್ವಿಯಾಗುತ್ತಾರೋ ಇಲ್ಲವೋ ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾರೆ. ಪ್ರಕರಣದ ಒಂದು ಪರಿಚಯ ನೋಡ್ಕೊಳ್ಳೋದಾದ್ರೆ ಪ್ರವರ್ತಕರ ಸೂಚನೆ ಮೇರೆಗೆ ಎಕ್ಸ್ ಅವರು ಕಂಪನಿಗೆ ಬೇಕಾಗುವಂತ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಇಲ್ಲಿ ರೆಡಿ ಮಾಡಿ ಕೊಡ್ತಾರೆ ಮತ್ತು ಕಂಪನಿಯನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಎಕ್ಸ್ ಅವರಿಗೆ ಮಾಡಿರ್ತಕ್ಕಂಥ ಅಮೌಂಟ್ ಅನ್ನ ಕೊಡಲೇಬೇಕಲ್ವಾ. ಸೊ ಕಂಪನಿ ನಿರಾಕರಿಸುತ್ತದೆ. ಹಾಗಾಗಿ ಯಾವ ರೀತಿ ಅದನ್ನು ತಗೊಳ್ಬೇಕು ಅಂತ ನೋಡೋದಾದ್ರೆ 2013ರ ಕಂಪನಿ ಕಾಯ್ದೆ, ಕಂಪನಿಗಳ ಕಾಯ್ದೆ ಕಂಪನಿಗಳ ಪ್ರವರ್ತಕರಿಗೆ ವೆಚ್ಚಗಳ ಪಾವತಿಗೆ ಸಂಬಂಧಿಸಿದ ನಿಬಂಧನೆಯನ್ನ ಒದಗಿಸುತ್ತದೆ. ಅದೇನಪ್ಪಾ ಅಂತಂದ್ರೆ ಸೆಕ್ಷನ್ 4 ಕ್ಲಾಸ್ 6 ಮನಿ ಪತ್ರ. ಮನಿ ಪತ್ರ ಎನ್ನುವುದು ಒಂದು ಕಂಪನಿ ಉದ್ದೇಶ ಮತ್ತು ಅಧಿಕಾರಗಳನ್ನು ನಿಗದಿಪಡಿಸುವ ಒಂದು ಕಾನೂನು ದಾಖಲೆಯಾಗಿದೆ ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ. ಸಾರ್ವಜನಿಕ ಕಂಪನಿ ಸಂದರ್ಭದಲ್ಲಿ ಕನಿಷ್ಠ 7 ವ್ಯಕ್ತಿಗಳು, ಖಾಸಗಿ ಕಂಪನಿ ಸಂದರ್ಭದಲ್ಲಿ 2 ವ್ಯಕ್ತಿಗಳು ಅದಕ್ಕೆ ಸಹಿಯನ್ನು ಮಾಡಬೇಕು. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ತಯಾರಿಸುವ ವೆಚ್ಚವನ್ನು ಪ್ರವರ್ತಕರು ಕಂಪನಿಯಿಂದ ಪಡೆಯಬಹುದಾಗಿದೆ. ಸೆಕ್ಷನ್ 5 ಕ್ಲಾಸ್ 6 ಪ್ರಕಾರ ಅಂತರ್ ನಿಯಮಾವಳಿಗಳು ಎನ್ನುವ ಕಂಪನಿಯ ಆಂತರಿಕ ವ್ಯವಹಾರಗಳನ್ನು ನಿಯಂತ್ರಿಸುವ ನಿಯಮಗಳ ಒಂದು ಸೆಟ್ ಆಗಿದೆ. ಅಂತರ್ ನಿಯಮಾವಳಿಗಳನ್ನ ತಯಾರಿಸುವ ವೆಚ್ಚವನ್ನ ಪ್ರವರ್ತಕರ ಕಂಪನಿಯಿಂದ ಪಡೆಯಬಹುದಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸೆಕ್ಷನ್ 34 ಏನ್ ಹೇಳ್ತಪ್ಪ ಅಂತಂದ್ರೆ ಕಮಿಷನ್ ಪಾವತಿ. ಕಂಪನಿಯ ಪ್ರಚಾರ ಅಥವಾ ರಚಿಸುವಲ್ಲಿ ಅಥವಾ ಕಂಪನಿಯ ವ್ಯವಹಾರಕ್ಕೆ ಸಂಬಂಧಿಸಿದ ತನ್ನ ಸೇವೆಗಳ ಪರಿಗಣನೆಯಲ್ಲಿ ಯಾವುದೇ ವ್ಯಕ್ತಿಗೆ ಕಮಿಷನ್ ಅನ್ನ ಪಾವತಿಸಬಹುದು. ಕೆಲವು ಷರತ್ತುಗಳನ್ನ ಒಳಪಟ್ಟಿರ್ತದೆ. ಅಂದ್ರೆ ಕಂಪನಿಯನ್ನ ನಾವು ಪ್ರಚಾರವನ್ನು ಮಾಡಬೇಕಾದ್ರೆ, ಮಾರ್ಕೆಟಿಂಗ್ ಮಾಡಬೇಕಾದ್ರೆ, ಅಡ್ವರ್ಟೈಸ್ಮೆಂಟ್ ಮಾಡಬೇಕಾದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರ ಸಂಬಂಧಪಟ್ಟ ಹಾಗೆ ಅವರಿಗೆ ಕಮಿಷನ್ ಅನ್ನು ಕೊಡಬೇಕಾಗ್ತದೆ. ಅಂದ್ರೆ ಕೆಲವು ಷರತ್ತುಗಳನ್ನು ಕೂಡ ಅಲ್ಲಿ ಹಾಕಿರ್ತಾರೆ ಸ್ನೇಹಿತರೆ. ಇಲ್ಲಿ ಇದರ ಒಂದು ಅನಾಲಿಸಿಸ್ ನೋಡೋದಾದ್ರೆ, ವಿಶ್ಲೇಷಣೆ ಮಾಡೋದಾದ್ರೆ, ನೀಡಲಾದಂತಹ ಪ್ರಕರಣದಲ್ಲಿ ಪ್ರವರ್ತಕರ ಸೂಚನೆ ಮೇರೆಗೆ ಅಂದ್ರೆ ಪ್ರಮೋಟರ್ ಒಂದು ಹೇಳಿಕೆ ಮೇರೆಗೆ ಎಕ್ಸ್ ಅವರು ಮನಿ ಪತ್ರ ಮತ್ತು ಲೇಖನಗಳನ್ನು ತಯಾರಿಸ್ತಾರೆ ಮತ್ತು ಕಂಪನಿಯನ್ನು ನೋಂದಾಯಿಸ್ತಾರೆ ಕೂಡ. ಆದ್ದರಿಂದ 2013ರ ಕಂಪನಿ ಕಾಯ್ದೆ ಸೆಕ್ಷನ್ 4 ಕ್ಲಾಸ್ 6 ಮತ್ತು ಸೆಕ್ಷನ್ 5 ಕ್ಲಾಸ್ 6 ಪ್ರಕಾರ ಎಕ್ಸ್ ಅವರು ಸಂಸ್ಥಾಪನಾ ಪತ್ರ ತಯಾರಿಸಿದ ವೆಚ್ಚವನ್ನ ಕಂಪನಿಯಿಂದ ಪಡೆಯಬಹುದು ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. M was a wealthy man having a hug, dividend and income. He formed 4 private companies and all his income was credited in the account of 4 companies and get back his amount as a pretended loan for a purpose of tax evasion. Will the court order for lifting the corporate wheel of those 4 companies? Yes. In this scenario, this court is highly likely to order the lifting of corporate wheel of the 4 companies. ಮೊದಲನೇದು ನೋಡೋಣ, ಟ್ಯಾಕ್ಸ್ evasion. The primary purpose of the creating these 4 companies appear to be evade taxes, channeling his income through these entities and then borrowing the money back. M is attempting to artificially reduce his taxable income. This is a clear case of misuse of the corporate structure for illegitimate purposes. Circumventing tax laws. The creation of multiple companies solely to avoid paying tax is a blatant attempt to circumvent the tax ಲಾ ಆಫ್ ದ ಕಂಟ್ರಿ. ಇಲ್ಲಿ ಎಂ ಅನ್ನುವಂತಹ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ. ಅವರಿಗೆ ದೊಡ್ಡ ಪ್ರಮಾಣದ ಲಾಭಾಂಶ ಮತ್ತು ಆದಾಯ ಕೂಡ ಇರ್ತದೆ. ಅವರು 4 ಕಂಪನಿಗಳ ರಚನೆಯನ್ನು ಮಾಡ್ತಾರೆ ಮತ್ತು ಅವರ ಎಲ್ಲ ಆದಾಯವನ್ನ 4 ಕಂಪನಿಗಳ ಖಾತೆಗಳಿಗೆ ಜಮಾ ಮಾಡಲಾಗ್ತದೆ ಮತ್ತು ತೆರಿಗೆ ವಂಚನೆ ಉದ್ದೇಶಕ್ಕಾಗಿ
ತಮ್ಮ ಮೊತ್ತವನ್ನ ನಕಲಿ ಸಾಲವಾಗಿ ಮರುಪಡಿತಾರೆ. ನ್ಯಾಯಾಲಯವು ಆ ನಾಲ್ಕು ಕಂಪನಿಗಳ ಕಾರ್ಪೊರೇಟ್ ಪರದೆಯನ್ನು ತೆಗೆಯಲು ಆದೇಶಿಸುತ್ತಾರೆಯೇ? ಹೌದು. ಈ ಸನ್ನಿವೇಶದಲ್ಲಿ ನ್ಯಾಯಾಲಯವು 4 ಕಂಪನಿಗಳ ಕಾರ್ಪೊರೇಟ್ ಪರದೆಯನ್ನು ತೆಗೆಯಲು ಆದೇಶವನ್ನ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಮೊದಲೇ ನೋಡೋಣ ತೆರಿಗೆ ವಂಚನೆ ಅಂತ ಕರಿತೀವಿ. ಈ 4 ಕಂಪನಿಗಳನ್ನ ರಚಿಸುವ ಮುಖ್ಯ ಉದ್ದೇಶವು ತೆರಿಗೆಯನ್ನು ವಂಚಿಸುವುದಾಗಿದೆ ಅಂತ ಹೇಳ್ತದೆ ಮೇಲ್ನೋಟಕ್ಕೆ. ಈ ಘಟಕಗಳ ಮೂಲಕ ತನ್ನ ಆದಾಯವನ್ನ ಚಾನಲ್ ಮಾಡುವುದು ಮತ್ತು ನಂತರದ ಹಣವನ್ನ ಸಾಲವಾಗಿ ಮರುಪಡೆಯುವ ಮೂಲಕ ಎಂ ತನ್ನ ತೆರಿಗೆಯ ಆದಾಯವನ್ನ ಕೃತಕವಾಗಿ ಕಡಿಮೆ ಮಾಡಲು ಪ್ರಯತ್ನಿಸುತ್ತಾರೆ. ಇದು ಅಕ್ರಮ ಉದ್ದೇಶಗಳಿಗಾಗಿ ಕಾರ್ಪೊರೇಟ್ ರಚನೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಸ್ಪಷ್ಟ ಪ್ರಕರಣವಾಗಿದೆ ಅಂತ ಹೇಳ್ತಾರೆ. ತೆರಿಗೆ ಕಾನೂನುಗಳನ್ನು ಉಲ್ಲಂಘಿಸುವ ಉದ್ದೇಶ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ತೆರಿಗೆ ಪಾವತಿಸಲು ತಪ್ಪಿಸಲು ಮಾತ್ರ ಹಲವಾರು ಕಂಪನಿಗಳನ್ನು ರಚಿಸುವುದು ಉದ್ದೇಶದ ತೆರಿಗೆ ಕಾನೂನುಗಳನ್ನು ಉಲ್ಲಂಘಿಸುವ ಸ್ಪಷ್ಟ ಪ್ರಯತ್ನವಾಗಿದೆ ಅಂತ ನಾವಿಲ್ಲಿ ಕಾಣಬಹುದು ಸ್ನೇಹಿತರೆ. ಇಲ್ಲಿ ಕಾರ್ಪೊರೇಟ್ ರೂಪದ ದುರುಪಯೋಗವನ್ನು ಪಡ್ಕೊಳ್ತಾರೆ. ಹಾಗೆ ಕಾರ್ಪೊರೇಟ್ ಪರದೆಯ ಸಿದ್ಧಾಂತವು ಷೇರುದಾರರನ್ನ ಅಪರಿಮಿತ ಹೊಣೆಗಾರಿಕೆಯಿಂದ ರಚಿಸಲು ಉದ್ದೇಶಿಸಲಾಗಿದೆ. ಅದಾಗೂ ಕೂಡ ಅದನ್ನ ವಂಚನೆ ಅಥವಾ ಅಕ್ರಮ ಚಟುವಟಿಕೆಗಳಿಗಾಗಿ ದುರುಪಯೋಗಪಡಿಸಿಕೊಳ್ಳಲು ಉದ್ದೇಶಿಸಲಾಗಿಲ್ಲ. ಕಾರ್ಪೊರೇಟ್ ಪರದೆಯನ್ನು ತೆಗೆದುಹಾಕುವುದು. ಈ ಸಂದರ್ಭದಲ್ಲಿ ನ್ಯಾಯಾಲಯವು ಸಂಭವನೀಯವಾಗಿ ಕಾರ್ಪೊರೇಟ್ ಪರದೆಯನ್ನು ತೆಗೆಯುತ್ತದೆ. 4 ಕಂಪನಿಗಳನ್ನು ಎಂ ಅವರು ಸರಳ ವಿಸ್ತರಣೆಗಾಗಿ ಪರಿಗಣಿಸುತ್ತದೆ. ಇದರರ್ಥ ಎಂ ಅವರು ಆದಾಯ ಮೇಲೆ ಬಾಕಿ ಇರುವಂತಹ ತೆರಿಗೆಗೆ ವೈಯಕ್ತಿಕವಾಗಿ ಹೊಣೆಗಾರರಾಗ್ತಾರೆ. ಅಂದ್ರೆ ಇಲ್ಲಿ ಕಂಪನಿ ಯಾವುದೇ ರೀತಿಯಂತ ಇಲ್ಲಿಗಲ್ ಪ್ರೊಸೆಸ್ ಅನ್ನ ಮಾಡಿದ್ರೆ ಎಲ್ ಇನ್ಕಾರ್ಪೊರೇಟೆಡ್ ಅ ಕಂಪನಿ ಆಫ್ ವಿಚ್ he was the managing director. In that capacity, he appointed himself as a pilot of the company. While on the duty, he died in flying accident. His widow claims compensation against the company. Will she succeed? ಎಲ್ಲವರು ತಾವು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂತಹ ಕಂಪನಿಯನ್ನು ಸಂಘಟಿಸ್ತಾರೆ. ಆ ಸ್ಥಳದಲ್ಲಿ ಅವರು ತಮ್ಮನ್ನ ಕಂಪನಿಯ ಪೈಲಟ್ ಆಗಿ ನೇಮಕವನ್ನು ಮಾಡಿಕೊಳ್ತಾರೆ. ಕರ್ತವ್ಯದ ಸಂದರ್ಭದಲ್ಲಿ ಅವರು ವಿಮಾನ ಅಪಘಾತದಲ್ಲಿ ಮೃತಪಡ್ತಾರೆ. ಅವರ ವಿಧವೆ ಕಂಪನಿ ವಿರುದ್ಧ ಪರಿಹಾರವನ್ನು ಕ್ಲೇಮ್ ಮಾಡ್ತಾರೆ. ಅವರು ಯಶಸ್ವಿಯಾಗುತ್ತಾರೆ ಅನ್ನೋದನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಹೌದು, ಮೃತ ವಿಧವೆಯು ಕಂಪನಿಯ ವಿರುದ್ಧ ಪರಿಹಾರಕ್ಕಾಗಿ ತನ್ನ ಕ್ಲೈಮ್ನಲ್ಲಿ ಯಶಸ್ವಿಯಾಗುತ್ತಾಳೆ ಅಂತ ಇಲ್ಲಿ ಹೇಳಲಾಗ್ತದೆ ಸ್ನೇಹಿತರೆ. ಏಕೆಂದರೆ ಕಂಪನಿಯು ಅದರ ಸದಸ್ಯರಿಂದ ಪ್ರತ್ಯೇಕ ಕಾನೂನು ಘಟಕವಾಗಿದೆ ಮತ್ತು ಮೃತರು ಕಂಪನಿಯ ಉದ್ಯೋಗಿಯಾಗಿದ್ದರು. ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಪ್ರತ್ಯೇಕ ಕಾನೂನು ಘಟಕ ಕಾನೂನು ತತ್ವಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಇದು ಕಂಪನಿಯ ಕಾನೂನಿನ ಮೂಲಭೂತ ಪರಿಕಲ್ಪನೆಯಾಗಿದೆ. ಇಲ್ಲಿ ಒಂದು ಕೇಸ್ ಲಾವನ್ನು ನಾವು ನೋಡಬಹುದು. ಲೀ ವರ್ಸಸ್ ಲೀಸ್ ಏರ್ ಫಾರ್ಮಿಂಗ್ ಲಿಮಿಟೆಡ್ 1960 ಪ್ರಕರಣವು ಈ ತತ್ವವನ್ನು ಸ್ಥಾಪಿಸಿದ ಒಂದು ಹೆಗ್ಗುರುತಾಗಿದೆ ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ಇಲ್ಲಿ ಮೃತ ವಿಧವೆಯು ಆ ಕಂಪನಿ ವಿರುದ್ಧ ಕಂಪನ್ಸೇಷನ್ ಪಡೆಯಬಹುದು ಅಂತ ಹೇಳಿ ಹೇಳ್ತಾರೆ. ಅದು ಯಾವ ರೀತಿ ಅಂತ ನೋಡೋದಾದ್ರೆ, ಇನ್ನೊಂದು the company is a separate legal entity. The company has its own right and obligations and it treated as a separate entity from its shareholders. ಕಂಪನಿಯು ತನ್ನದೇ ಆದ ಹಕ್ಕು ಮತ್ತು ಕಟ್ಟುಪಾಡುಗಳನ್ನು ಹೊಂದಿದೆ. ಅದರ ಷೇರುದಾರರಿಂದ ಪ್ರತ್ಯೇಕ ಘಟಕವಾಗಿ ಕೂಡ ಇದು ಪರಿಣಮಿಸುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಮೃತರು ಕಂಪನಿಯ ಉದ್ಯೋಗಿಯಾಗಿದ್ದರು. The deceased was an employee of the company. ಮೃತರು ಕಂಪನಿ ನಿರ್ದೇಶಕರಾಗಿದ್ದರು, ಆದರೆ ಅವರು ಕಂಪನಿಯ ಉದ್ಯೋಗಿಯಾಗಿದ್ದರು. The deceased was a director of the company, but he was also an employee of the company. ಕಂಪನಿಯ ಒಂದು ಡೈರೆಕ್ಟರ್ ಆಗಿದ್ರು, ಜೊತೆಗೆ ಕಂಪನಿಯ ಉದ್ಯೋಗಿ ಕೂಡ ಆಗಿದ್ರು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ವಿಧವೆಯು ಕಂಪನ್ಸೇಷನ್ ಅನ್ನು ಪಡೆಯಬಹುದು. ವಿಧವೆಯ ಪರಿಹಾರಕ್ಕೆ ಅರ್ಹಳು. ದ ವಿಡೋ ಇಸ್ ಎಂಟೈಟಲ್ಡ್ ಟು ಅ ಕಂಪನ್ಸೇಷನ್. ಮರಣಿಸಿದವರು ಕಾರ್ಮಿಕರ ಪರಿಹಾರ ಪ್ರಯೋಜನಗಳಿಗೆ ಅರ್ಹರು ಎಂದು ಕಂಡುಕೊಂಡ ನ್ಯಾಯಾಲಯವು ವಿಧವೆಯ ಪರವಾಗಿ ತೀರ್ಪನ್ನ ಈ ಒಂದು ಪ್ರಕರಣದಲ್ಲಿ ನೀಡಿದೆ ಅಂತ ಹೇಳಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ ಬನ್ನಿ. ಎ holds almost all shares except one in a timber company. A insured the company's timber in his own name. Timber has been destroyed by fire. He claims compensation from the insurance company. Will he succeed? Decide. ಎ ಎನ್ನುವಂತಹ ಒಬ್ಬ ವ್ಯಕ್ತಿ ಒಂದು ಟಿಂಬರ್ ಕಂಪನಿಯಲ್ಲಿ ಒಂದನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಷೇರುಗಳನ್ನು ಕೂಡ ಹೊಂದಿದ್ದಾರೆ. ಎ ಕಂಪನಿಯು ಟಿಂಬರ್ ಅನ್ನ ತಮ್ಮ ಹೆಸರಲ್ಲಿ ವಿಮೆಯನ್ನು ಮಾಡಿಸ್ಕೊಳ್ತಾನೆ. ಬೆಂಕಿಯಿಂದ ಟಿಂಬರ್ ಅನ್ನು ನಾಶವಾಗ್ತದೆ. ಅವರು ವಿಮಾ ಕಂಪನಿಯಿಂದ ಕ್ಲೇಮ್ ಅನ್ನು ಮಾಡ್ಕೊಳ್ತಾರೆಯೇ ನಿರ್ಧರಿಸಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಆನ್ಸರ್ ನೋ ಅಂತ ನಾವು ಹೇಳ್ಬೋದು. ದ ಇನ್ಸೂರೆನ್ಸ್ ಕಂಪನಿ ವಿಲ್ ನಾಟ್ ಕಂಪನ್ಸೇಟ್ ಎ ಫಾರ್ ದ ಡೆಸ್ಟ್ರಾಯ್ಡ್ ಟಿಂಬರ್ ಬಿಕಾಸ್ ಇಟ್ ಡಸ್ ನಾಟ್ ಹ್ಯಾವ್ ಆನ್ insurable interest in the company's property. This is because the company's property is separate from its member of property. ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಇಲ್ಲಿ ನಾವು ನೋಡಬಹುದು ಕಂಪನಿ ಸದಸ್ಯರ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಆಸ್ತಿಯಲ್ಲಿ ಕಂಪನಿಗೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಹಾಗಾಗಿ ಆ ಒಂದು ಮೆಂಬರ್ನ ಸದಸ್ಯನ ಒಂದು ಏನಾದರೂ ಒಂದು ಪ್ರಾಪರ್ಟಿ ಲಾಸ್ ಆದ್ರೆ ಅದಕ್ಕೆ ಕಂಪನಿ ಹೊಣೆಗಾರರಾಗೋದಿಲ್ಲ. ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, a shareholder does not have any legal or equitable interest in the company's property, even if they own most or all of the company's shares.
ಷೇರುದಾರರು ಕಂಪನಿಯ ಆಸ್ತಿಯಲ್ಲಿ ಕಾನೂನು ಅಥವಾ ಸಮಾನವಾದ ಆಸ್ತಿಯನ್ನು ಹೊಂದುವುದಿಲ್ಲ. ಅವರು ಕಂಪನಿಯ ಹೆಚ್ಚಿನ ಅಥವಾ ಎಲ್ಲಾ ಷೇರುಗಳು ಹೊಂದಿದ್ದರೂ ಸಹ. ಅಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಒಬ್ಬ ಕಂಪನಿಯ ಸದಸ್ಯ ತನ್ನ ಷೇರುಗಳನ್ನು ಹೊಂದಿದ್ದಾನೆ ಅನ್ನುವ ಮಾತ್ರಕ್ಕೆ ಕಂಪನಿಯ ಹೆಚ್ಚಿನ ಅಥವಾ ಎಲ್ಲಾ ಷೇರುಗಳನ್ನ ಹೊಂದಿದ್ರು ಕೂಡ ಕಂಪನಿಯ ವಿರುದ್ಧ ಕಂಪನಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕನ್ನು ಹತ್ರ ಸಾಧಿಸಲಿಕ್ಕೆ ಬರುವುದಿಲ್ಲ ಸ್ನೇಹಿತರೆ. ಇಲ್ಲಿ ಕಂಪನಿ ಷೇರುಗಳನ್ನು ತೆಗೆದುಕೊಂಡ ಮಾತ್ರಕ್ಕೆ ಅಲ್ಲಿ ಲಾಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೀನು ಕ್ಲೇಮ್ ಅನ್ನು ಮಾಡ್ಲಿಕ್ಕೆ ಬರುವುದಿಲ್ಲ. ಕಂಪನಿ ಸದಸ್ಯರು ಷೇರುಗಳನ್ನ ಮಾತ್ರ ಪಡಿಬಹುದು ವಿನಃ ಕಂಪನಿಯ ಪರವಾಗಿ ನೀನು ಕ್ಲೇಮ್ ಅನ್ನು ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ ಅಂತ ಹೇಳಿ ನಾವು ಹೇಳಬಹುದು ಸ್ನೇಹಿತರೆ. ಏಕೆಂದರೆ ಕಂಪನಿಯು ಅದರ ಸದಸ್ಯರಿಂದ ಪ್ರತ್ಯೇಕ ಕಾನೂನು ಘಟಕವಾಗಿದೆ. ಕಂಪನಿ ಸದಸ್ಯರನ್ನ ಭಿನ್ನವಾಗಿ ಅದು ಲೀಗಲ್ ಎಂಟಿಟಿಯನ್ನ ಹೊಂದಿದೆ ಅಂತ ನಾವು ಇಲ್ಲಿ ಹೇಳಬಹುದು ಸ್ನೇಹಿತರೆ. ಹಾಗಾಗಿ ಇಲ್ಲಿ ಕ್ಲೇಮ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ನಾವು ಹೇಳಬಹುದು. ಇನ್ನೊಂದು ನೋಡೋದಾದ್ರೆ, ಒಂದು ಕಂಪನಿಯು ಪತ್ರಿಕೆಯಲ್ಲಿ ಜಾಹೀರಾತುಗಳನ್ನು ಪ್ರಕಟಿಸುತ್ತದೆ. ಪ್ರಾಸ್ಪೆಕ್ಟಸ್ ನಿಯಮಗಳ ಪ್ರಕಾರ ಕೆಲವು ಷೇರುಗಳು ಇನ್ನೂ ಮಾರಾಟಕ್ಕೆ ಲಭ್ಯವಿದೆ ಎಂದು ಹೇಳಿದ್ದು ಅದನ್ನ ಅರ್ಜಿಯ ಮೇಲೆ ಪಡೆಯಬಹುದು. ಇದನ್ನ ಪ್ರಾಸ್ಪೆಕ್ಟಸ್ ಎಂದು ಪರಿಗಣಿಸಲಾಗುತ್ತದೆಯೇ? A company issued an advertisement in a newspaper stating that some shares were still available for sale according to the term of the prospectus of company, which could be, will it be considered as a prospectus? Yes, ಹೌದು. The advertisement in the newspaper would likely be considered as a prospectus under the Companies Act 2013. ಇಲ್ಲಿ ಪತ್ರಿಕೆಯಲ್ಲಿ ಜಾಹೀರಾತುಗಳನ್ನ ಕಂಪನಿಗಳ ಕಾಯ್ದೆ 2013 ಅಡಿಯಲ್ಲಿ ಪ್ರಾಸ್ಪೆಕ್ಟಸ್ ಎಂದು ಪರಿಗಣಿಸಲಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇಲ್ಲಿ ಮೊದಲಿಗೆ ಪ್ರಾಸ್ಪೆಕ್ಟಸ್ ಅಂತಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ, ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿವರಗಳನ್ನ ಈ ಒಂದು ಪ್ರಾಸ್ಪೆಕ್ಟಸ್ ಅಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಇದಕ್ಕೆ ಕಾರಣವನ್ನ ನೋಡೋದಾದ್ರೆ, ಪ್ರಾಸ್ಪೆಕ್ಟಸ್ ನ ಒಂದು ಡೆಫಿನಿಷನ್ ನೋಡೋದಾದ್ರೆ, the Companies Act defines the prospectus broadly to include any document inviting offers from the public for the subscriptions of the purchase of the securities. This includes the notice, circulars, advertisement or other document. ಈ ಪ್ರಾಸ್ಪೆಕ್ಟಸ್ ಅಲ್ಲಿ ಇರತಕ್ಕಂಥದ್ದು ಚಂದಾದಾರರಿಗೆ ಅಥವಾ ಖರೀದಿಗೆ ಸಾರ್ವಜನಿಕರಿಂದ ಪ್ರಸ್ತಾಪಗಳನ್ನು ಆಹ್ವಾನಿಸುವ ಯಾವುದೇ ದಾಖಲೆಯನ್ನು ಒಳಗೊಂಡಿರುವಂತೆ ವ್ಯಾಪಕವಾಗಿ ವ್ಯಾಖ್ಯಾನಿಸುತ್ತದೆ. ಇದರಲ್ಲಿ ಟಿಪ್ಪಣಿಗಳು, ಸುತ್ತೋಲೆಗಳು, ಜಾಹೀರಾತುಗಳು, ಇತರ ದಾಖಲೆಗಳನ್ನು ಒಳಗೊಂಡಿವೆ ಅಂತ ನಾವು ಹೇಳಬಹುದು. ಇನ್ವಿಟೇಷನ್ ಟು ದ ಪಬ್ಲಿಕ್ ಅಂತ ನೋಡೋದಾದ್ರೆ, ದ ಅಡ್ವರ್ಟೈಸ್ಮೆಂಟ್ ಕ್ಲಿಯರ್ಲಿ ಇನ್ವೈಟ್ ದ ಪಬ್ಲಿಕ್ ಟು ದ ಪರ್ಚೇಸ್ ಶೇರ್ ಆಫ್ ದ ಕಂಪನಿ. ಅಂದ್ರೆ ಇಲ್ಲಿ ಈ ಒಂದು ಪ್ರಾಸ್ಪೆಕ್ಟಸ್ ಮಾಡುವ ಮುಖಾಂತರ ಏನಪ್ಪಾ ಅಂತಂದ್ರೆ, ಸಾರ್ವಜನಿಕರಿಗೆ ಒಂದು ಆಹ್ವಾನ ಕೊಟ್ಟಂತೆ, ಅಂದ್ರೆ ಜಾಹೀರಾತು ಸ್ಪಷ್ಟವಾಗಿ ಹೇಳ್ತದೆ ಕಂಪನಿಯಲ್ಲಿ ಶೇರ್ಗಳನ್ನ ಖರೀದಿ ಮಾಡ್ಲಿಕ್ಕೆ ಇದನ್ನ ಆಹ್ವಾನ ಕೊಟ್ಟಂತೆ ನಾವು ಕರಿತೀವಿ. ಸೊ ಇದನ್ನ ಪ್ರಾಸ್ಪೆಕ್ಟಸ್ ಅಂತ ನಾವು ಕರೆದಾಗ ಕಂಪನಿಗೆ ಪಬ್ಲಿಕ್ ಏನೋ ಮಾಡಿದಾಗಾಯ್ತು, ಸೊ ನಮ್ಮಲ್ಲಿ ಶೇರ್ಗಳಿದ್ದಾವೆ, ನೀವು ಖರೀದಿ ಮಾಡಬಹುದು ಅಂತ ಅವನನ್ನು ಕೊಟ್ಟಂತೆ ಅಂತ ನಾವು ಹೇಳ್ಬೋದು. ಸೊ ಇದನ್ನ ನಾವು ಕರಿತೀವಿ ಪ್ರಾಸ್ಪೆಕ್ಟಸ್ ಅಂತ ನಾವು ಕರಿಬಹುದು ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ರೆಫರೆನ್ಸ್ ಟು ದ ಪ್ರಾಸ್ಪೆಕ್ಟಸ್ ಅಂದ್ರೆ ಪ್ರಾಸ್ಪೆಕ್ಟಸ್ ಉಲ್ಲೇಖವನ್ನು ನೋಡೋದಾದ್ರೆ, ಕಂಪನಿಯ ಪ್ರಾಸ್ಪೆಕ್ಟಸ್ಗೆ ವಿನಂತಿಸುವ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು ಎಂದು ಜಾಹೀರಾತು ಹೇಳುತ್ತದೆ. ಇದು ಸಾರ್ವಜನಿಕರನ್ನ ಕಂಪನಿಯಲ್ಲಿ ಹೂಡಿಕೆ ಮಾಡಲು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಿದೆ ಅಂತ ನಾವು ಹೇಳಬಹುದು. ಅಂದ್ರೆ ಪ್ರಾಸ್ಪೆಕ್ಟಸ್ ಅಂತ ಏನಂದ್ರೆ ಹೂಡಿಕೆ ಮಾಡಲಿಕ್ಕೆ ಪ್ರೇರೇಪಿಸುವ ಒಂದು ಉದ್ದೇಶ ಅಂತ ಹೇಳ್ತಾರೆ. ಸೊ ಅದರ ಒಂದು ಇಂಪ್ಲಿಕೇಶನ್ ನೋಡೋದಾದ್ರೆ, ಕಾನೂನು ಅವಶ್ಯಕತೆಗಳು. ಜಾಹೀರಾತನ್ನ ಪ್ರಾಸ್ಪೆಕ್ಟಸ್ ಎಂದು ಪರಿಗಣಿಸಿದರೆ ಕಂಪನಿಯು ಕಂಪನಿಗಳ ನೋಂದಣಾಧಿಕಾರಿಯೊಂದಿಗೆ ನೋಂದಣಿ ಮತ್ತು ಬಹಿರಂಗಪಡಿಸುವ ಅವಶ್ಯಕತೆಗಳಿಗೆ ಅನುಸಾರವಾಗಿ ಕಂಪನಿಗಳ ಕಾಯ್ದೆ ಅಡಿಯಲ್ಲಿ ಪ್ರಾಸ್ಪೆಕ್ಟಸ್ಗಳಿಗೆ ಅನ್ವಯವಾಗುವ ಎಲ್ಲ ಕಾನೂನು ಅವಶ್ಯಕತೆಗಳನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಲಯಬಿಲಿಟಿ ನೋಡೋದಾದ್ರೆ, ಹೊಣೆಗಾರಿಕೆ ನೋಡೋದಾದ್ರೆ, ಜಾಹೀರಾತು ಯಾವುದೇ ತಪ್ಪಾದ ಹೇಳಿಕೆಗಳು ಅಥವಾ ವಸ್ತುನಿಷ್ಠ ಸಂಗತಿಗಳು ಕೈಬಿಟ್ಟರೆ ಕಂಪನಿ ಮತ್ತು ಅದರ ನಿರ್ದೇಶಕರು, ಹೂಡಿಕೆದಾರರು ಅನುಭವಿಸುವ ಯಾವುದೇ ನಷ್ಟಗಳಿಗೆ ಹೊಣೆಗಾರರಾಗಬಹುದು. If the advertisement contain any misstatement or omissions of material fact, the company and its director may be held liable for any suffered by the investors. ಏನಾದರೂ ನೀವು ತಪ್ಪಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ, ಸೊ ಅಲ್ಲಿ ಆಗುವಂತಹ ಒಂದು ಲಾಸ್ಗಳಿಗೆ ಆ ಕಂಪನಿ ಮತ್ತು ನಿರ್ದೇಶಕರೇ ಹೊಣೆಗಾರರು ಅಂತೇಳಿ ಹೇಳಲಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋಣ. ಒಂದು ಕಂಪನಿಯು ಮುಂಬೈನಲ್ಲಿ ತನ್ನ ನೋಂದಾಯಿತ ಕಚೇರಿಯನ್ನ ಹೊಂದಿದೆ. ಕಂಪನಿಗೆ ಪ್ರತಿಕೂಲವಾದ ಕೆಲವು ಕಾರಣಗಳಿಂದಾಗಿ ಅದು ತನ್ನ ನೋಂದಾಯಿತ ಕಚೇರಿಯನ್ನ ಕರ್ನಾಟಕಕ್ಕೆ ಸ್ಥಳಾಂತರಿಸಲು ಬಯಸುತ್ತದೆ. ಕಂಪನಿಗೆ ಸಲಹೆಯನ್ನು ನೀಡಿ. ಆ ಕಂಪನಿ ಆಸ್ ಇಟ್ಸ್ ರಿಜಿಸ್ಟರ್ಡ್ ಆಫೀಸ್ ಅಟ್ ಮುಂಬೈ ಡ್ಯೂ ಟು ಸಮ್ ರೀಸನ್ ಅನ್ಫೇವರೇಬಲ್ ಟು ದ ಕಂಪನಿ ಇಟ್ ವಿಶಸ್ ಟು ದ ಶಿಫ್ಟ್ ಇಟ್ಸ್ ರಿಜಿಸ್ಟರ್ಡ್ ಆಫೀಸ್ ಟು ಕರ್ನಾಟಕ ಅಡ್ವೈಸ್ ದ ಕಂಪನಿ. ಮುಂಬೈಯಲ್ಲಿ ಇರ್ತಕ್ಕಂಥ ಒಂದು ಕಂಪನಿ ಅದನ್ನ ನಾವು ಕರ್ನಾಟಕಕ್ಕೆ ಸ್ಥಳಾಂತರ ಮಾಡಬೇಕು, ಯಾವೆಲ್ಲ ರೀತಿಯ ಪ್ರೊಸೆಸ್ ಇದೆ ಅದನ್ನ ಸಲಹೆಯನ್ನು ಕೊಡಿ ಅಂತ ಹೇಳ್ತಿದ್ದಾರೆ. ಎಸ್, ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಕಂಪನಿನ ಸ್ಥಳಾಂತರ ಮಾಡಬಹುದು. ಆಸ್ ಪರ್ ದ ಕಂಪನಿ ಆಕ್ಟ್ 2013 ಇಟ್ ವಿಲ್ ಬಿ ಚೇಂಜ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಹೌದು, ಕಂಪನಿ ಕಾಯ್ದೆ 2013 ಪ್ರಕಾರ ಕಂಪನಿ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾವಣೆ ಮಾಡಬಹುದು. ಇದಕ್ಕೆ ಕಾರಣ ನೋಡೋದಾದ್ರೆ, ಬೋರ್ಡ್ ರೆಸಲ್ಯೂಷನ್. ದ ಕಂಪನೀಸ್ ಬೋರ್ಡ್ ಆಫ್ ಡೈರೆಕ್ಟರ್ ಮಸ್ಟ್ ಬಿ ಪಾಸ್ ರೆಸಲ್ಯೂಷನ್ ಟು ಶಿಫ್ಟ್ ದ ರಿಜಿಸ್ಟರ್ಡ್ ಆಫೀಸ್ ಫ್ರಮ್ ಮುಂಬೈ ಟು ಕರ್ನಾಟಕ. ದಿಸ್ ರೆಸಲ್ಯೂಷನ್ ಶುಡ್ ಇನ್ಕ್ಲೂಡ್ ದ ಪ್ರಪೋಸ್ಡ್ ನ್ಯೂ ಅಡ್ರೆಸ್ ಇನ್ ಕರ್ನಾಟಕ. ಈ ಒಂದು ಕಂಪನಿಯನ್ನ ಸ್ಥಳಾಂತರ ಮಾಡಲಿಕ್ಕೆ ಬೋರ್ಡ್ ರೆಸಲ್ಯೂಷನ್ ಅಲ್ಲಿ ಮೀಟಿಂಗ್ ಅಲ್ಲಿ ಪಾಸ್ ಮಾಡಬೇಕಾಗ್ತದೆ. ಕಂಪನಿ ನಿರ್ದೇಶಕ ಮಂಡಳಿಯು ನೋಂದಾಯಿತ ಕಚೇರಿಯನ್ನ ಮುಂಬೈನಿಂದ ಕರ್ನಾಟಕಕ್ಕೆ ಸ್ಥಳಾಂತರ ಮಾಡಲು ತೀರ್ಮಾನವನ್ನ ಅಂಗೀಕರಿಸಬೇಕು. ಈ ತೀರ್ಮಾನವನ್ನು ಕರ್ನಾಟಕದ
ಪ್ರಾಸ್ತಾವಿಕ ಹೊಸ ವಿಳಾಸವನ್ನು ಕೂಡ ಇಲ್ಲಿ ಒಳಗೊಂಡಿರಬೇಕು ಅಂತ ನಾವು ಹೇಳಿದ್ರೆ ಸ್ನೇಹಿತರೆ. ಅಂದ್ರೆ ಇಲ್ಲಿ ಬೋರ್ಡ್ ರೆಸಲ್ಯೂಷನ್ ಅನ್ನು ಮಾಡಬೇಕಾಗ್ತದೆ. ಆಮೇಲೆ ಅಸಾಧಾರಣ ಸಾಮಾನ್ಯ ಸಭೆಯನ್ನು ಕೂಡ ಇಲ್ಲಿ ಕರಿಬೇಕಾಗ್ತದೆ. ನೋಂದಾಯಿತ ಕಚೇರಿಯನ್ನು ಸ್ಥಳಾಂತರಿಸಲು ಅನುಮೋದಿಸುವಂತ ವಿಶೇಷ ತೀರ್ಮಾನವನ್ನು ಅನುಸರಿಸಲು ನಿರ್ದೇಶಕ ಮಂಡಳಿಯು ಷೇರುದಾರರ EGM ಅನ್ನು ಇಲ್ಲಿ ಕರೆಯಬೇಕಾಗುತ್ತದೆ. ಯಾರು ಶೇರ್ ಹೋಲ್ಡರ್ ಇರ್ತಾರೋ ಅವರನ್ನು ನಾವಿಲ್ಲಿ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಅವರನ್ನ ಕರಿಬೇಕು ಅಂತ ಹೇಳ್ತಾರೆ. ಸೊ ಆ ಒಂದು ಸಭೆಯನ್ನು ಕರೆದಾಗ ಅಲ್ಲಿ ತೀರ್ಮಾನವನ್ನು ಮಾಡಲಾಗುತ್ತದೆ ಸ್ನೇಹಿತರೆ. ಹಾಗೆ ಇಲ್ಲಿ ಇನ್ನೊಂದು ಏನು ಮಾಡಬೇಕಂತಂದ್ರೆ ಸ್ಪೆಷಲ್ ರೆಸಲ್ಯೂಷನ್ ಅನ್ನು ತೆಗಿಬೇಕಾಗ್ತದೆ. ವಿಶೇಷ ತೀರ್ಮಾನ ರಿಕ್ವೈರ್ಸ್ 75% ಆಫ್ ದ ವೋಟ್ಸ್ ಕಾಸ್ಟ್ ಬೈ ದ ಶೇರ್ ಹೋಲ್ಡರ್ಸ್ ಪ್ರೆಸೆಂಟ್ ಇನ್ ಪರ್ಸನ್ ಆರ್ ಬೈ ಪ್ರಾಕ್ಸಿ. ವ್ಯಕ್ತಿಯಾಗಿ ಅಥವಾ ಪ್ರಾಕ್ಸಿಯ ಮೂಲಕ ಉಪಸ್ಥಿತರಿರುವ ಷೇರುದಾರರು ಚಲಾಯಿಸುವ ಮತಗಳಲ್ಲಿ 75% ಅಗತ್ಯವಿದೆ ಅಂತ ಇಲ್ಲಿ ಹೇಳ್ತದೆ. ಒಂದು ಕಂಪನಿಯನ್ನು ನಾವು ಸ್ಥಳಾಂತರ ಮಾಡಬೇಕಾದ್ರೆ 75% ಕೂಡ ಹಾಜರಿನೇ ಇರಬೇಕು, ವೋಟನ್ನು ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ನೋಟಿಸ್ ಅನ್ನು ಕೊಡುವ ಮುಖಾಂತರ ಪ್ರಾಪರ್ ನೋಟಿಸ್ ಆಫ್ ದ EGM ಅಂಡ್ ದ ಪ್ರಪೋಸ್ಡ್ ರೆಸಲ್ಯೂಷನ್ ಮಸ್ಟ್ ಬಿ ಗಿವನ್ ಟು ಆಲ್ ಶೇರ್ ಹೋಲ್ಡರ್ಸ್ ಆಸ್ ಪರ್ ದ ಕಂಪನೀಸ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಎಲ್ಲ ಮೆಂಬರ್ ಅವರಿಗೆ ಒಂದು ನೋಟಿಸ್ ಅನ್ನು ಕೊಡಬೇಕಾಗ್ತದೆ. ಹಾಗೆ ಅಲ್ಟರೇಷನ್ ಆಫ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಮನಿ ಪತ್ರದ ಒಂದು ತಿದ್ದುಪಡಿಯನ್ನು ಮಾಡಬೇಕಾಗ್ತದೆ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನಾವು ಸ್ಥಳಾಂತರ ಮಾಡಬೇಕಾದ್ರೆ ಮೊದಲಿಗೆ ನಾವು ಏನು ಕಂಪನಿಯನ್ನ ಇನ್ಕಾರ್ಪೊರೇಷನ್ ಮಾಡಬೇಕು ಸಂದರ್ಭದಲ್ಲಿ MOA ಮಾಡಿರ್ತೀವಲ್ಲ, ಸೊ ಆ ಒಂದು MOAಗೆ ಒಂದು ತಿದ್ದುಪಡಿಯನ್ನು ತಂದು ಅದಕ್ಕೆ ನಾವು ನೋಂದಾಯಿತ ಕಚೇರಿಯನ್ನು ಸ್ಥಳಾಂತರಿಸಲು ನೋಂದಾಯಿತ ಕಚೇರಿ ಇರುವಂತಹ ರಾಜ್ಯವನ್ನು ನಿರ್ದಿಷ್ಟಪಡಿಸುವ ಕಂಪನಿ MOAಗೆ ತಿದ್ದುಪಡಿಯನ್ನು ತೆಗೆದಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. MOAಗೆ ತಿದ್ದುಪಡಿಯನ್ನು ತಂದು ನಾವು ಅದನ್ನು ರೆಸಲ್ಯೂಷನ್ ಪಾಸ್ ಮಾಡಬಹುದು ಸ್ನೇಹಿತರೆ. ಹಾಗೆ ಕಂಪನಿಗಳ ನೋಂದಣಾಧಿಕಾರಿ ROCಗೆ ಒಂದು ಫಾರ್ಮ್ ಅನ್ನು ಕೂಡ ಸಲ್ಲಿಸಬೇಕು. INC 23 ಅಂತ ಒಂದು ಫಾರ್ಮ್ ಇರುತ್ತೆ. ಆ ಫಾರ್ಮ್ ಸಲ್ಲಿಕೆ ಮಾಡಿ ನೀವು ಈ ಕೆಳಗಿನ ದಾಖಲೆಗಳನ್ನ ಮುಂಬೈನಲ್ಲಿರುವಂತಹ ROCಗೆ ಮತ್ತು INCಗೆ ಸಲ್ಲಿಸಬೇಕು ಅಂತ ಹೇಳಿ ಹೇಳಲಾಗ್ತದೆ ಸ್ನೇಹಿತರೆ. ಅವು ಯಾವೆಲ್ಲ ಫಾರ್ಮ್ ಅನ್ನು ಸಲ್ಲಿಸಬೇಕು ಅಂತ ನೋಡೋದಾದ್ರೆ ನೀವು ನೋಡ್ಬೋದು ಇಲ್ಲಿ ದ ಕಂಪನಿ ಮಸ್ಟ್ ಫೈಲ್ ಫಾರ್ಮ್ INC 23 ವಿತ್ ದ ROC ಇನ್ ಮುಂಬೈ ಅಂತ ಅಲಾಂಗ್ ವಿತ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಾವಿಲ್ಲಿ ಮೊದಲಿಗೆ ನೋಡಬಹುದು ರೆಸಲ್ಯೂಷನ್ ಪಾಸ್ಡ್ ಅಟ್ ದ EGM ಅಂದ್ರೆ EGM ಅಲ್ಲಿ ಇರತಕ್ಕಂಥ ರೆಸಲ್ಯೂಷನ್ ಸಂಬಂಧಪಟ್ಟ ದಾಖಲೆ, ಹಾಗೆ ನೋಟಿಸ್ ಆಫ್ ದ EGM ನೋಟಿಸ್ ಕೊಟ್ಟಿರ್ತಕ್ಕಂಥ ದಾಖಲೆಯನ್ನು ಕೂಡ ಇಲ್ಲಿ ಕೊಡಬೇಕಾಗ್ತದೆ. ಅಟೆಂಡೆನ್ಸ್ ರಿಜಿಸ್ಟರ್ ಆಫ್ ದ EGM ಅಂದ್ರೆ ಅವರ ಒಂದು ಅಟೆಂಡೆನ್ಸ್ ಅನ್ನು ಇಲ್ಲಿ ದಾಖಲೆಯನ್ನು ಕೊಡಬೇಕಾಗ್ತದೆ. ನಾನು ಹೇಳಿದ್ನಲ್ಲ ಅವಾಗಲೇ 70% ಅಗತ್ಯ ಇರಬೇಕಂತ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನು ಕೊಡಬೇಕಂತ ಹೇಳ್ತದೆ. ಹಾಗೆ ಅಫಿಡವಿಟ್ ಬೈ ದ ಡೈರೆಕ್ಟರ್ ಕನ್ಫರ್ಮಿಂಗ್ ದ ನ್ಯೂ ರಿಜಿಸ್ಟರ್ ಆಫೀಸ್ ಅಡ್ರೆಸ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅಫಿಡವಿಟ್ ಬೈ ದ ಡೈರೆಕ್ಟರ್ ಕನ್ಫರ್ಮಿಂಗ್ ದ ನ್ಯೂ ರಿಜಿಸ್ಟ್ರೇಷನ್ ಆಫೀಸ್ ಅಡ್ರೆಸ್, ನಾವು ಎಲ್ಲಿಗೆ ಸ್ಥಳಾಂತರ ಮಾಡಿರ್ತೀವಿ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ROC ಅಡ್ರೆಸ್ ಅನ್ನು ನಾವಿಲ್ಲಿ ಸಂಬಂಧಪಟ್ಟ ದಾಖಲೆಯನ್ನು ಕೊಡಬೇಕಾಗ್ತದೆ. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಫಾರ್ಮ್ ಅನ್ನು ಕೂಡ ನಾವಿಲ್ಲಿ ಕೊಡಬೇಕಾಗ್ತದೆ. ಏನ್ ನಾವು ಈಗ ಪ್ರೆಸೆಂಟ್ ಆಗಿದೆಯಲ್ಲ ಆ ಬಿಲ್ಡಿಂಗ್ ಅಲ್ಲಿರ್ತಕ್ಕಂಥ ಓನರ್ನ ನೋ ಅಬ್ಜೆಕ್ಷನ್ ಲೆಟರ್ ಅನ್ನು ನಾವಿಲ್ಲಿ ತಗೊಂಡು ಹೋಗಿ ಕೊಡಬೇಕಾಗ್ತದೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಕೆಲವು ಪೆಂಡಿಂಗ್ ಅನ್ನ ನಾವು ಯಾವ್ದು ಇಟ್ಕೊಂಡ್ರೆ ಅದಾಗೋದಿಲ್ಲ. ಸೊ ಹಾಗೆ ಆ ಒಂದು ಓನರ್ ಕಡೆಯಿಂದ ನೋ ಅಬ್ಜೆಕ್ಷನ್ NOC ನ ತಗೊಳ್ಬೇಕಾಗ್ತದೆ ಸ್ನೇಹಿತರೆ. ಸೊ ಈ ರೀತಿ ಮಾಡೋದ್ರಿಂದ ಒಂದು ಕಂಪನಿನ ನಾವು ಸ್ಥಳಾಂತರ ಮಾಡಬಹುದು ಅಂತ ಹೇಳ್ತದೆ. ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಅಪ್ರೂವಲ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರದಿಂದ ಒಪ್ಪಿಗೆಯನ್ನು ಕೂಡ ಪಡ್ಕೊಳ್ಬೇಕಾಗ್ತದೆ. ಹಾಗೆ ಪಬ್ಲಿಕೇಶನ್ ಆಫ್ ಅಫಿಷಿಯಲ್ ಗೆಜೆಟ್ ಅಂದ್ರೆ ಅಧಿಕೃತ ಅಧಿಸೂಚನೆಯಲ್ಲಿ ಪ್ರಕಟಣೆಯನ್ನು ಕೂಡ ಮಾಡಬೇಕಾಗ್ತದೆ ಸ್ನೇಹಿತರೆ. ROC ಇಂದ ಅನುಮೋದನೆ ಪಡೆದ ನಂತರ ಕಂಪನಿಯು ನೋಂದಾಯಿತ ಕಚೇರಿಯಲ್ಲಿನ ಬದಲಾವಣೆಯ ಟಿಪ್ಪಣಿಯನ್ನ ಅಧಿಕೃತ ಅಧಿಸೂಚನೆಯಲ್ಲಿ ಪ್ರಕಟಣೆ ಮಾಡಬೇಕು ಅಂತ ಹೇಳ್ತದೆ. ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಬೇಕು ಅಂತ ಹೇಳ್ತದೆ. ಸೊ ಈ ಎಲ್ಲ ಪ್ರೊಸೆಸ್ ಅನ್ನು ಮಾಡಿದ ನಂತರ ಕಂಪನಿಯು ಸ್ಥಳಾಂತರ ಆಗ್ತದೆ. ಸೊ ನೆಕ್ಸ್ಟ್ ನೋಡೋಣ. ಇದು ಅಪ್ಡೇಟ್ ಕಂಪನಿ ರೆಕಾರ್ಡ್, ಅಪ್ಡೇಟ್ ಆಲ್ ಕಂಪನಿ ರೆಕಾರ್ಡ್ಸ್ ಇನ್ಕ್ಲೂಡಿಂಗ್ ಲೆಟರ್ಡ್ ಶೀಲ್ಸ್ ಅಂಡ್ ಅದರ್ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ವಿತ್ ಅ ನ್ಯೂ ರಿಜಿಸ್ಟರ್ ಆಫೀಸ್ ಅಡ್ರೆಸ್. ಸ್ಥಳಾಂತರವನ್ನು ಮಾಡುವಂತಹ ಸಂದರ್ಭದಲ್ಲಿ ಹೊಸ ROC ಆಫೀಸ್ಗೆ ನಾವು ಎಲ್ಲ ನಮ್ಮ ಕಂಪನಿ ಸಂಬಂಧಪಟ್ಟಿರ್ತಕ್ಕಂಥ ರೆಕಾರ್ಡ್ಸ್ಗಳು, ಲೆಟರ್ಸ್ಗಳು, ಸೀಲ್ಗಳು ಎಲ್ಲವನ್ನು ಕೊಡಬೇಕಾಗ್ತದೆ. ಸೊ ಇಂಪಾರ್ಟೆಂಟ್ ಕನ್ಸಿಡರೇಷನ್, ಮುಖ್ಯ ಪರಿಗಣನೆಗಳು, ತೆರಿಗೆ ಪರಿಣಾಮಗಳು. ನೋಂದಾಯಿತ ಕಚೇರಿಯನ್ನು ಸ್ಥಳಾಂತರಿಸುವುದರಿಂದ ಕಂಪನಿಗೆ ತೆರಿಗೆ ಪರಿಣಾಮಗಳು ಉಂಟಾಗಬಹುದು. ತೆರಿಗೆ ವೃತ್ತಿಪರರೊಂದಿಗೆ ಸಮಾಲೋಚಿಸುವುದು ಸೂಕ್ತ. ಈ ಒಂದು ಪರಿಣಾಮಗಳು ಯಾವ ರೀತಿ ಬರ್ತಪ್ಪ ಅಂದ್ರೆ ಟ್ಯಾಕ್ಸ್ ಅನ್ನ ಮೇಲೆ ಹೊರಬಿಡಬಹುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ತೆರಿಗೆಯ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡ್ಕೋಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ.